ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪಾಶಾಪುರ ಸಂತೆಗೆ ಹೋಗಿ ಬರುವಾಗ ನನ್ನ ಗಂಡ ಹಾಲಪ್ಪ ಚಾಕು ಹಾಕಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವ ಹೇಳಿದ್ರು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮಾತನಾಡಿದ್ರು. ಕಳೆದ 4 ದಿನಗಳ ಹಿಂದೆ ನನ್ನ ಗಂಡ ಹಾಲಪ್ಪನಿಗೆ ವಿಚ್ಛೇದನ ಕೊಟ್ಟಿದೆ. ಇದರಿಂದ ಚಾಕು ಹಾಕಿ ಎಸ್ಕೇಪ್ ಆಗಿದ್ದ. ಪ್ರತಿನಿತ್ಯ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದ. ಸಂತೆಗೆ ಹೋದಾಗ ಚಾಕು ಹಾಕಿದ್ದಾನೆಂದು ಆರೋಪಿಸಿದ್ರು. ಪಾಶಾಪುರ ಸಂತೆಗೆ ನಾನು ನನ್ನ ತಂಗಿ ಉದ್ದವ ಹೋದಾಗ ಬೈಕ್ ಮೇಲಿಂದ ಬಂದು ಹಾಲಪ್ಪ ಚಾಕು ಹಾಕಿ ಹೋಗಿದ್ದಾನೆ ಎಂದು ಉದ್ದವ ಸಹೋದರಿ ಸಿದ್ದವ್ವ ಆರೋಪಿಸಿದರು. ಕಳೆದ 4 ದಿನದ ಹಿಂದೆ ಹಾಲಪ್ಪನಿಗೆ ಉದ್ದವ ವಿಚ್ಛೇದನ ಕೊಟ್ಟಿದ್ದು, ಅದೇ ಸಿಟ್ಟು ಇಟ್ಕೊಂಡು ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಎಂದಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಹಾಲಪ್ಪನಿಗೆ ನನ್ನ ಮಗಳು ಉದ್ದವ ವಿಚ್ಛೇದನ ಕೊಟ್ಟಿದ್ದು, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚಾಕು ಹಾಕಿ ಪರಾರಿಯಾಗಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವನ ತಾಯಿ ಲಗಮವ್ವ ಹೇಳಿದ್ದಾರೆ. ಕುಡಿದು ಬಂದು ನನ್ನ ಮಗಳ ಮೇಲೆ ಆಗಾಗ ಗಲಾಟೆ ಮಾಡ್ತಾ ಇದ್ದ. ಅವರ ಮನೆಯವರ ಗಮನಕ್ಕೂ ತಂದಿದ್ದೇವೆ. ರಾಜ್ಯ ಸಂಧಾನದ ಮೂಲಕ ಸರಿಪಡಿಸಿಕೊಂಡಿದ್ದ, ಆದ್ರೂ ಸರಿ ಹೋಗಲಿಲ್ಲ ಎಂದಿದ್ದಾರೆ. ಕಾಡು ಸಂಬಂಧ ನಿಮ್ಮ ಮದುವೆ ಗೊತ್ತಾದ್ರೆ ಬರೀ ಜಗಳ ಮಾಡೋಣ ನಮ್ಮ ತಾಕತ್ತು ಅದು ಜಗಳ ಮಾಡೋಣ ನಾವು ಹೊರಗೆ ಹಾಕಿದ್ದೇವೆ. ನೀವು ಕರ್ಕೊಂಡು ಮಾಡಿದ್ರೆ ಹಿರಿಯರನ್ನ ಕೂರಿಸಿ ಕರ್ಕೊಂಡು ನಾವು ಮಾತ್ರ ನಾವು ಜಗಳ ಮಾಡೋ ಮಾತು ಕರ್ಕೊಂಡು ಕರ್ಕೊಂಡು ಹಿರಿಯರನ್ನ ಕೂರ್ಸೋಣ ಏನಂದ ಕೊಳ್ಳೆ ನಾವು ಎಷ್ಟು ಯಾಕಾಗಲ್ಲ ಸರ್ ನಾವು ಏನು ಸಿಕ್ಕಿದ ಜಗಳ ಮಾಡ್ಬೋದು ಯಾವ್ರೇನು ಮಾಡ್ತಾರೆ ಅವ್ರು ಯಾರು ವಾಟೇನು ಬರ್ತಾಗ ಏನಾದ್ರು ಮಾಡಿ ನನ್ನ ಏನ್ ಕೇಳೋರು ಏನ್ ಕುಡ್ದು ಏನ್ ಕೇಳ್ತಿದ್ರಿ ಅವ ಏನ್ ಕೇಳ್ತಿದ್ ಕುಡ್ದ ದೇಶದಾಗ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.